ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಸಿರಿ ಚಾನಲ್. ಒನ್ಸ್ ಅಗೇನ್ ಎಲ್ರಿಗೂ ನನ್ನ ನ್ಯೂ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ನೈಟ್ ರೊಟೀನ ತೋರಿಸ್ತಾ ಇದ್ದೀನಿ. ಫ್ರೆಶ್ ಅಪ್ ಆಗಿ ಬಂದು ಇವಾಗ ನಾ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗ ನೋಡ್ಬೋದು ಕುತ್ಕೊಂಡು ಆರಾಮ್ಸೆ ಮಹಾನಟಿ ನೋಡ್ತಾ ಇದ್ದಾನೆ. ಅವನಿಗೂ ಬೇಜಾರಾಗುತ್ತೆ ಅಲ್ಲ ಒಬ್ಬನೇ. ಹಾಗಾಗಿ ನನ್ನನ್ನು ಬಾ ಅಮ್ಮ ಆಟಾಡೋಣ ಅಂತ ಕರಿತಾ ಇರ್ತಾನೆ. ಸೊ ಇವಾಗ ಟಿ ವಿ ಹಾಕಿ ಅವನಿಗೆ ಕೊಟ್ಬಿಟ್ಟು ಬಂದಿದ್ದೀನಿ. ಇಲ್ಲ ಅಂತಂದರೆ ಅವನ ಜೊತೆನೇ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ತೀನಿ. ಟಿ ವಿ ಆಗೋದಿರ್ಬೋದು, ಇಲ್ಲ ಮೊಬೈಲ್ ಕೊಡೋದಿರ್ಬೋದು, ನಾನು ತುಂಬ ಜಾಸ್ತಿ ಮಾಡಲ್ಲ. ಯಾವಾಗಲೂ ನೀವು ನೋಡಿರೋ ರೀತಿ ನಾನು ಕುಕ್ಕರ್ಗೆ ಫಸ್ಟು ನೀರನ್ನ ಹಾಕಿ ಬಾಯ್ಲ್ ಆಗೋಕ್ಕಿಟ್ಟು ಅದಾದಮೇಲೆ ರೈಸ್ನ ಹಾಕೋದು. ನಾವು ಒಂದು ಗ್ಲಾಸ್ ರೈಸ್ ಹಾಕ್ತೀನಿ, ಅದೇ ನಮ್ಮ 3 ಜನಕ್ಕೂ ತುಂಬ ಜಾಸ್ತಿ ಇರುತ್ತೆ, ಇನ್ನೂ ಮಿಕ್ಕುತ್ತೆ ಅಂತ ಹೇಳ್ಬೋದು. ಇವಾಗ ಒಂದು ಸೈಡ್ ಮುದ್ದೆನ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಇನ್ನೊಂದು ಏನಪ್ಪ ಅಂದರೆ, ನನಗೆ ಅಡುಗೆ ಎಲ್ಲ ಮುಗಿಸಿ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಅಡುಗೆ ಮಾಡೋಕ್ಕೆ ಇನ್ನೂ ಒಳ್ಳೆ ಜೋಶ್ ಇರುತ್ತೆ. ಅದ್ರ ಜೊತೆ ನಾನು ಪಾತ್ರೆ ಎಲ್ಲ ಅಲ್ಲಿದ್ದಲ್ಲೇ ತೊಳ್ಕೊಂಡು ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಹಾಗಾಗಿ ಜಾಸ್ತಿ ಏನೂ ಕಷ್ಟ ಅಂತ ಅನಿಸಲ್ಲ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡ್ತಾ ಇದ್ದೆ ಹೇಗಿದೆ ಅಂತ. ನಾನು ಹೋಗಿ ಮಧ್ಯೆ ನೋಡ್ತಾ ಇದ್ದೆ ಮಹಾನಟಿ ಚೆನ್ನಾಗಿದೆ ಇವತ್ತಿಂದ ಪ್ರೋಗ್ರಾಮ್ಸು ನೋಡಿದ್ದು. ಹಾಗೆ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ನನ್ನ ಮಗನ ಜೊತೆ ಮಾತಾಡಿಕೊಂಡು ಅಡುಗೆನ ಮಾಡ್ತಾಯಿದ್ದೆ. ಅಡುಗೆ ಎಲ್ಲ ನಂದು ಅಮ್ಮಮ್ಮ ಅನ್ನೋ ಒಂದು 20 ಮಿನಿಟ್ಸ್ 30 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ತುಂಬ ಜಾಸ್ತಿ ಅವರ್ಗಟ್ಟಲೆ ಎಲ್ಲ ಅಡುಗೆ ಮಾಡಲ್ಲ ನಾನು. ನಂಗೆ ಅದಿಷ್ಟನೂ ಆಗಲ್ಲ ಜಾಸ್ತಿ ಹೊತ್ತು ನಿಂತ್ಕೊಂಡು ಮಾಡೋಕ್ಕೆ. ಸೊ ಇವಾಗ ಅನ್ನ ಕೂಡ ಆಗಿದೆ, ಮುದ್ದೆ ಮಾಡ್ಕೊತಾ ಇದ್ದೀನಿ. ಮುದ್ದೆಗೆ ನೀರಿಟ್ಟು ಉಪ್ಪು ಹಾಕಿ ಅದು ಸ್ವಲ್ಪ ಕುದಿ ಬಂದಮೇಲೆ ನಾನು ರಾಗಿ ಪೌಡರನ್ನು ಹಾಕಿ ಚೆನ್ನಾಗಿ ಹೊಂದಿಸಿ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಬೇಯೋಕ್ಕಿಟ್ಟು ಆಮೇಲೆ ಮುದ್ದೆನ ಕಟ್ಕೋತೀನಿ. ಇಷ್ಟೇ. ನೀವು ಬೇಕಾದರೆ ಮುದ್ದೆ ಕುದಿಯೋಕ್ಕೆ ನೀರಿಟ್ಟಾಗ ಸ್ವಲ್ಪ ಆಯಿಲ್ ಬೇಕಾದರೂ ಹಾಕೋಬೋದು. ನನ್ನ ಮಗ ನೋಡಿ ಗೈಸ್ ಏನು ಮಾಡಿದ್ದಾನೆ, ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಸ್ನಾನ ಮಾಡಿ ಅವನಿಗೂ ಮೈ ತೊಳೆದು ಬಟ್ಟೆ ಹಾಕಿದರೆ ಬಟ್ಟೆ ಬಿಚ್ಚಿಬಿಟ್ಟು ಅದನ್ನು ಬಿಚ್ಚಿ ಎಲ್ಲನೂ ಇಟ್ಕೊಂಡಿದ್ದಾನೆ. ಅದಕ್ಕೆ ತೋರಿಸ್ತೀನಿ, ನಿಂಗೆ ಎಲ್ಲ ಶೇಮ್ ಮಾಡ್ತಾರೆ ನಾನು ವ್ಯೂವರ್ಸ್ ಅಂತ ಅಂದ್ಬಿಟ್ಟು ಅವನ್ನ ತೋರಿಸ್ತಾ ಇದ್ದೆ. ಅವ್ನು ಬಂದ್ಬಿಟ್ಟು ಕರೀತಿದ್ದ ಬಾ ಅಮ್ಮ ಅಂತ. ಇವಾಗ ಮುದ್ದೆ ಕೂಡ ಆಗಿದೆ, ಅನ್ನ ಕೂಡ ಆಗಿದೆ. ಬಟ್ ಇವತ್ತು ನಾನು ಯಾವುದೇ ರೀತಿಯ ಸಾಂಬಾರನ್ನು ತೋರಿಸ್ತಿಲ್ಲ ನಾನು. ಇವತ್ತು ಬಂದು ತರಕಾರಿ ಮೂಲಂಗಿ ಹಾಕಿ ಮಾಡಿರೋವಂಥದ್ದು. ಹಾಗಾಗಿ ಏನೋ ಶೇರ್ ಮಾಡ್ಕೊತಾ ಇಲ್ಲ, ಮುದ್ದೆ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಹಿಂಗೆ ಸಪ್ರೇಟ್ ತೊಗೊಂಡು ಕಟ್ಕೊಳ್ಳಲ್ಲ, ಯಾಕಂದರೆ 2 ಮುದ್ದೆ ಅಲ್ವಾ, ಸೊ ಬೇಗ ಆಗಿಬಿಡುತ್ತೆ. ಹಾಗಾಗಿ ಒಂದು ತಟ್ಟೆಗಿಲ್ಲ ಒಂದು ಪ್ಲೇಟ್ಗೆ ಫಸ್ಟು ಹಿಟ್ಟು ರಾಗಿ ಮುದ್ದೆ ಏನಿದೆ ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಸಲ ನೀಟಾಗಿ ಹೊಂದಿಸ್ಬಿಟ್ಟು 2 ಮುದ್ದೆ ಕಟ್ಕೊಂಡು ಹಾಟ್ ಬಾಕ್ಸ್ಗೆ ಹಾಕ್ಕೊಂಡ್ಬಿಡ್ತೀನಿ. ನಮ್ಮ ಮನೆಯಲ್ಲೆಲ್ಲ ಪುಟಾಣಿ ಪಾತ್ರೆಗಳು ಇತ್ತಂತ ಹೇಳ್ಬೋದು ಗೈಸ್. ಇವಾಗ ಸ್ವಲ್ಪ ಪರವಾಗಿಲ್ಲೆಲ್ಲ ತೊಗೊಂಡಿದ್ದೀನಿ. ಮುಂಚೆ ಫಸ್ಟು ನಾವು ಮನೆ ಮಾಡಿದಾಗ, ನಾವು ನಮ್ಮದೇ ಆದಂಥ ಹೊಸ ಜೀವನನ ಸ್ಟಾರ್ಟ್ ಮಾಡಿದಾಗ ಇಷ್ಟು ಚಿಕ್ಕ ಮಕ್ಕಳು ಆಟಾಡೋ ಥರ ಸಾಮಾನ ಇಟ್ಕೊಂಡಿದ್ದೆ ನಾನು, ಅಡುಗೆ ಪಾತ್ರೆಗಳ ಸಾಮಾನು. ಇವಾಗಂತೂ ಎಷ್ಟು ಬೇಕೋ ಅಷ್ಟು ಇದೆ. ಬಟ್ ಆದರೂ 0ಇಂದ ಮೇಲೆ ಬರೋದಿದೆಯಲ್ಲ, ಅದರಿಂದ ತುಂಬ ಕಷ್ಟ. ಆ ಕಷ್ಟ ಇನ್ನೂ ಪಡ್ತಾಯಿದ್ದೀವಿ. ನೋಡೋಣ, ಮುಂದೆ ದೇವ್ರ ದಯೆ ಇನ್ನೂ ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಹೊಂದ್ಕೊತಾ ಇದ್ದೀನಿ. ಸುಡ್ತಾ ಇತ್ತು. ಸಪ್ರೇಟ್ ಒಂದು ಬೌಲಲ್ಲಿ ನೀರು ತಗೊಂಡು ಮಾಡ್ಕೋಬೇಕಾಗಿತ್ತು. ನಾನು ಸಿಂಕ್ ಪಕ್ಕನೇ ಇರೋದ್ರಿಂದ ಹಂಗೆ ಕೈ ವಾಶ್ ಮಾಡಿಬಿಟ್ಟು ಮಾಡ್ಕೊತಾ ಇದ್ದೀನಿ. ಆಗೋಯಿತು. ಇವಾಗ 2 ಮುದ್ದೆನ ಹೊಂದಿಸಿ ಇಟ್ಕೊತಾ ಇದ್ದೀನಿ. ಮುದ್ದೆ ಅಂತೂ ತುಂಬ ಚೆನ್ನಾಗಾಗುತ್ತೆ ನನ್ನ ಕೈಯಲ್ಲಿ ಅಂತ ಹೇಳ್ಬೋದು. ನಾನು ಫಸ್ಟು ಇನ್ನೊಂದು ಶೇರ್ ಮಾಡಬೇಕಂತಂದರೆ, ನಾನು ಅನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ಮುದ್ದೆ ಮಾಡೋದೇ ಕಲ್ತಿದ್ದೆ ಗೈಸ್. ನಂಗೆ ನಿಜ ಅನ್ನ ನೀಟಾಗಿ ಮಾಡೋಕ್ಕೆ ಬರ್ತಾಯಿರಲಿಲ್ಲ, ಬಟ್ ಮುದ್ದೆ ಪರ್ಫೆಕ್ಟಾಗಿ ಮಾಡ್ತಾಯಿದ್ದೆ ನಾನು ಚಿಕ್ಕವಳು ಇರಬೇಕಾದ್ರೆ. ನಾನೊಂದು 5th 6th ಇರಬೇಕಾದ್ರೆ ನಾನು ಮುದ್ದೆನ ಮಾಡೋದನ್ನ ಕಲ್ತಿದ್ದು. ಇವಾಗ ಮುದ್ದೆ ಕೂಡ ಆಯಿತು, ಸಾಂಬಾರು ಅನ್ನ ಎಲ್ಲ ಆಗಿದೆ. ಇವಾಗ ಊಟ ಮಾಡೋದು ಅಷ್ಟೇ. ನನ್ನ ಮಗ ಬಂದು ಅಮ್ಮ ಹೋಗೋಣ, ಬಾ ಅಮ್ಮ ನೀನು ಅಲ್ಲಿಗೆ ಆಟಾಡೋಣ ಅಂತ ಕರೀತಾ ಇದ್ದ. ಇವಾಗೆಲ್ಲ ಅಡುಗೆ ಎಲ್ಲ ಮುಗಿಸಿ ನನ್ನ ಮಗನ ಜೊತೆ ಆರಾಮಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು. ನಮ್ಮ ಮನೆಯವ್ರು ಬಂದಮೇಲೆ ಊಟ ಮಾಡಿ ಮಲ್ಕೊಳ್ಳೋದು. ಗೈಸ್, ಎವ್ರಿಡೇ ನಂದು ನೈಟ್ ರೊಟೀನ್ ಇಷ್ಟೇ ಇರುತ್ತೆ, ಸಿಂಪಲ್ಲಾಗಿ. ಇವತ್ತು ಅದ್ರ ಜೊತೆ ಸ್ವಲ್ಪ ಬೆಳಗ್ಗೆಗೆ ಇಡ್ಲಿ, ಉಪ್ಪು ಚೆನ್ನಾಗಿ ಉಕ್ಕಿ ಬಂದರೆ ಇಡ್ಲಿ, ಇಲ್ಲ ಅಂದರೆ ದೋಸೆ
ಅಕ್ಕಿ ಉಣ್ಣೆ ಹಾಕಿದ್ದೆ ಅದನ್ನು ಕೂಡ ರುಬ್ಕೊಬೇಕು. ಸೊ ಇವಾಗ ಆ ಕೆಲಸನೂ ಮುಗಿಸ್ಕೊತೀನಿ. ಇವಾಗ ಎಲ್ಲ ಕೆಲಸ ಮುಗೀತು. ಇವಾಗ ಊಟ ಮಾಡ್ತಾಯಿದ್ದೀವಿ, ತರಕಾರಿ ಸಾಂಬಾರು ಮುದ್ದೆ. ಓಕೆ ಗಾಯ್ಸ್, ಸಿ ಯು ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.